ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಐಟಮ್ ಬುಕ್ ಮಾಡಿದ್ದೆ, ತೋರಿಸ್ತೀನಿ. ಈ ಥರ ಆಗಿತ್ತು, ಈ ಥರ ಆಯಿತು, ಯಾರು ಈ ಥರ ಸೊ ಏನಕ್ಕೆ ಇದು ಮಾಡ್ತಿದ್ದೇನೆ ಅಂತ ಅಂದರೆ, ನಾನು ನಾರ್ಮಲ್ ಆಗಿ ಆನ್ಲೈನ್ ಶಾಪಿಂಗ್ ಮಾಡುವಾಗ ಅಮೆಝಾನಲ್ಲಾಗಲಿ ಮೀಶೋದಲ್ಲಾಗಲಿ ಯಾವುದಲ್ಲೇ ಮಾಡುವಾಗಲೂ ನಾನು ಆನ್ಲೈನ್ ಪೇಮೆಂಟ್ ಮಾಡೋದಿಲ್ಲ. ನಾನು ಕೊಡೋದೇ ಕ್ಯಾಶ್ ಆನ್ ಡೆಲಿವರಿ. ಬಟ್ ಫ್ಲಿಪ್ಕಾರ್ಟು ನಮಗಿಲ್ಲಿ ಆನೇಕಲ್ ಆಫೀಸ್ ಬಂದು ಹತ್ರ ಇರೋದ್ರಿಂದ ಮನೆಗೆ ಸಮ್ಟೈಮ್ಸ್ ಆನ್ಲೈನ್ ಡೆಲಿವರಿ ಮಾಡ್ತೀನಿ, ಸಮ್ಟೈಮ್ಸ್ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀನಿ. ಮೊನ್ನೆ ಈ ಪ್ರಾಡಕ್ಟ್ ನಾನು ಬುಕ್ ಮಾಡಿದಾಗ ಅಮೌಂಟ್ ಇದ್ದಿದ್ದರಿಂದ ಅಕೌಂಟಲ್ಲಿ ನಾನು ಪೇಮೆಂಟ್ ಮಾಡಿದೆ. ಫಸ್ಟ್ ಆನ್ಲೈನ್ ಪೇಮೆಂಟ್ ಮಾಡಿದೆ. ಆ್ಯಂಡ್ ಇದೆಲ್ರಿಗೂ ಗೊತ್ತು, ಆನ್ಲೈನ್ ಪೇಮೆಂಟ್ ಮಾಡಿದಾಗ ನಮಗೆ ಅಮೌಂಟ್ ಸ್ವಲ್ಪ ಕಡಿಮೆ ತೋರಿಸುತ್ತೆ, ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಾಗ ನಮಗೆ ಚಾರ್ಜಸ್ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಅಂತ. ಸೊ ಹೆಂಗೂ ಅಮೌಂಟು ಇದ್ದಿದ್ದರಿಂದ ಆನ್ಲೈನ್ ಪೇಮೆಂಟ್ ಮಾಡಿದೆ. ನಾನು ಜಾನ್ 21 ಅನಿಸುತ್ತೆ ಬುಕ್ ಮಾಡಿದ್ದು. 23ಗೆಲ್ಲ 21 ಅನಿಸುತ್ತೆ ಪೇಮೆಂಟ್ ಎಲ್ಲ ಮಾಡಿದ್ದು. ನಾನು ಜಾನ್ 23ಗೆ ನನಗೆ ಫ್ಲಿಪ್ಕಾರ್ಟ್ ಅವರು ಕಾಲ್ ಮಾಡಿದರು, ಅಂದರೆ ಇಲ್ಲಿ ಡೆಲಿವರಿ ಕೊಡೋರು. ಸೊ ನಾನು ಆಲ್ರೆಡಿ ಆನ್ಲೈನ್ ಪೇಮೆಂಟು ಮಾಡಿದ್ದೆ. ಆ್ಯಂಡ್ ಅವ್ರು ಕಾಲ್ ಮಾಡಿದಾಗ ನಾನು ಮನೇಲಿ ಇರಲಿಲ್ಲ. ಸೊ ಹಂಗಾಗಿ ನಾನು ಅವ್ರಿಗೆ ನಿಯರ್ ಇದ್ದಿದ್ದು ಆ್ಯಂಡ್ ಗೊತ್ತಿರೋರಾಗಿರೋದ್ರಿಂದ ನಾನು ಹೇಳಿದೆ, ಅಣ್ಣ ನಾನು ಆಫೀಸ್ಗೆ ಬಂದು ಡೈರೆಕ್ಟಾಗಿ ಕಲೆಕ್ಟ್ ಮಾಡ್ಕೊತೀನಿ ಅಂತ. ಸೊ ಅವ್ರು ಏನು ಹೇಳಿದ್ರು, ಡೆಲಿವರಿ ಮಾಡೋರು OTP ಬರುತ್ತೆ, OTP ಹೇಳಿ ಕ್ಲಿಯರ್ ಮಾಡಿರ್ತೀನಿ, ಇಲ್ಲಿ ಆಫೀಸಲ್ಲಿ ಕೊಟ್ಟೋಗಿರ್ತೀನಿ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದರು. ನಾನು ಅವತ್ತು ಔಟ್ಸೈಡ್ ಇದ್ದಿದ್ದರಿಂದ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಹಿಂಗೆ ಡೆಲಿವರಿ ಬಂದಿದೆ, ಪ್ರಾಡಕ್ಟ್ ಬಂದಿದೆ, ಆಫೀಸ್ ಹತ್ರ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಾ ಅಂತ. ಅವರು ಕೇಳಿದ್ರು ಪೇಮೆಂಟ್ ಕೊಡಬೇಕಾ, ಅದಕ್ಕೆ ಇಲ್ಲ ನಾನು ಆಲ್ರೆಡಿ ಪೇಮೆಂಟ್ ಮಾಡಿದ್ದೀನಿ, ಕಲೆಕ್ಟ್ ಮಾಡ್ಕೊಂಡು ಬಾ, ತೊಗೊಂಡು ಬಾ ಅಷ್ಟೇ ಅಂತ ಹೇಳಿದೆ. ಇವರು ಹೋಗಿದ್ದಾರೆ. ಇವ್ರು ಹೋದಾಗ ನಂಗೆ ಯಾರು ಕಾಲ್ ಮಾಡಿದ್ರು, ಅವ್ರು ಇರಲಿಲ್ಲ. ಸೊ ಅಲ್ಲಿದ್ದವರು ಬೇರೆಯವ್ರು ಏನಂದ್ರು, ಅವ್ರು ಎಲ್ಲಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಅಕ್ಕ, ನಾಳೆ ಬನ್ನಿ, ಅವರು ಬಂದಾಗ ಕೇಳಿ ಎತ್ತಿಕ್ಕಿರ್ತೀನಿ, ನಾಳೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದರು. ಅವ್ರು ಅದಕ್ಕೆ ಸರಿ ಅಂದ್ಬಿಟ್ಟು ಬಂದು ನೆಕ್ಸ್ಟ್ ಡೇ ಹೋದಾಗ ಡಿಸ್ಟರ್ಬ್ ಮಾಡ್ತಿಯಲ್ಲ. ನೆಕ್ಸ್ಟ್ ಡೇ ಹೋದಾಗ ಅವ್ರು ಏನಂದ್ರು, ಏನು ಅಲ್ಲಿ ಆಫೀಸ್ ಯಾರು ನಡೆಸ್ತಿರ್ತಾರೆ ಅವ್ರ ಹತ್ರ ಕೊಟ್ಟಿದ್ದೀನಿ ಅಂತ ಹೇಳಿದರು. ಬಟ್ ಅವ್ರನ್ನ ಕೇಳಿದಾಗ ಅವರು ಎಲ್ಲೋ ಇಟ್ಟೋಗಿದ್ದಾರೆ, ನಾನು ಅವ್ರಿಗೆ ಕೇಳಿಬಿಟ್ಟು ಮನೆಗೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಗೊತ್ತಿರೋದ್ರಿಂದ, ನಮ್ಮ ಮನೆಯೂ ಗೊತ್ತಿರೋದ್ರಿಂದ ಅಲ್ಲೇ ಮನೆಗೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು ಗೈಸ್. ಸೊ ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ನಾವು ಬಂದ್ವಿ. ಅದಾದಮೇಲೆ ಊರಲ್ಲಿರಲಿಲ್ಲ, ಸ್ವಲ್ಪ ಔಟ್ಸೈಡಲ್ಲಿ ಇಲ್ಲಿ ಓಡಾಡೋದಿತ್ತು ಅಂದ್ಬಿಟ್ಟು ನನ್ನ ಮನೆಗೂ ಫೋನ್ ಮಾಡಿ ಕೇಳಲಿಲ್ಲ ಪ್ರಾಡಕ್ಟ್ ಬಂದಿದೆಯಾ ಇಲ್ಲ ಅಂತೇಳಿ. ಹೆಂಗೂ ಗೊತ್ತಿರೋರು ಇದ್ರಿಂದ ಅವರು ಕಳಿಸಿದ್ದೀನಿ, ಕೊಟ್ಟು ಕಳಿಸ್ತೀನಿ ಮನೆಗೆ ಅಂದಿದ್ದರಿಂದ ನಾವು ನಂಬಿದ್ವಿ. ಆ್ಯಂಡ್ ಆಫ್ಟರ್ 1 ವೀಕ್ ಏನೋ ನಾನು ಮನೆಗೆ ಬಂದು ಕೇಳಿದಾಗ ನಮ್ಮಮ್ಮ ಇಲ್ಲ, ಯಾವುದು ಪಾರ್ಸೆಲ್ ಬರಲಿಲ್ಲ, ಯಾರೂ ಕೊಡಲಿಲ್ಲ ಅಂತ ಅಂದರು. ನಾನು ಆಗ್ಲೇ ಕಂಪ್ಲೇಂಟ್ ರೈಸ್ ಮಾಡೋಣ ಫ್ಲಿಪ್ಕಾರ್ಟ್ಗೆ ಅಂತ ಇದ್ದೆ. ಬಟ್ ನಾನಲ್ಲಿ ಸ್ವಲ್ಪ ಡೇಸ್ ವರ್ಕ್ ಮಾಡಿದ್ರಿಂದ ಸುಮ್ಮನೆ ಯಾಕೆ ಒಂದೇ ಸರಿ ಕಂಪ್ಲೇಂಟ್ ರೈಸ್ ಮಾಡೋದು, ಅವ್ರನ್ನೇ ಹೋಗಿ ಕೇಳೋಣ ಅಂತ ನಾನೇ ಹೋಗಿ ಒಂದ್ಸರಿ ಕೇಳಿದೆ. ಅವರು ಟ್ರಾನ್ಸಾಕ್ಷನ್ ID ಅದು ಇದು ಎಲ್ಲ ನೋಡಿ, ಅದು ಕಾಲ್ ರೆಕಾರ್ಡ್ ಆಗಿರುತ್ತಲ್ಲ ಮಾತಾಡಿರೋದು, ಅದೆಲ್ಲ ಚೆಕ್ ಮಾಡಿ ಯಾರು ಕಾಲ್ ಮಾಡಿದ್ರು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅಲ್ಲೇ ಆಫೀಸಲ್ಲಿ ಇಟ್ಟಿದ್ದೀನಿ ಅಂತ ಹೇಳೋದು. ಸರಿ ಅವರು ಬರಲಿ, ಬಂದಮೇಲೆ ಎತ್ತಿಡಿಸ್ತೀನಿ, ಸಾಯಂಕಾಲ ಇಲ್ಲ ನಾಳೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಮತ್ತೆ ಅವಾಗೂ ಹಾಗೆ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಬಂದ್ವಿ. ಅದಾದಮೇಲೆ ಎಷ್ಟು ಸರಿ ಫೋನ್ ಮಾಡಿ ಕೇಳಿದ್ರು ಅವರು ಸೇಮ್ ಅದೇ ಹೇಳ್ತಿದ್ರು. ಆ್ಯಂಡ್ ಮೊನ್ನೆ ಸಂಡೇ ಇಲ್ಲ ಸ್ಯಾಟರ್ಡೆ ಅನಿಸುತ್ತೆ ಹೋಗಿ ಕೇಳಿದಾಗ ಅದನ್ನೇ ಬುಕ್ ಮಾಡಿ ಎಲ್ಲೋ ಮಿಸ್ ಮಾಡಿಬಿಟ್ಟಿದ್ದಾರೆ, ಸೊ ನಾವೇ ಕ್ಯಾಶ್ ಕೊಟ್ಟು ಪೇಮೆಂಟ್ ಮಾಡ್ತೀವಿ ನಾವೇ ಪ್ರಾಡಕ್ಟ್ಗೆ ಅಂತ ಹೇಳೋದು. ಸೊ ಅದಕ್ಕೆ ನಾನು ನಿನ್ನೆ ಇಲ್ಲ ಸಂಡೇನೋ ಮಂಡೇನೋ ಬುಕ್ ಮಾಡಿದೆ. ಆ್ಯಂಡ್ ಇವತ್ತು ಬಂದಿದೆ ಪ್ರಾಡಕ್ಟು. ನಂಗೆ ಮತ್ತೆ ಕಾಲ್ ಮಾಡಿದರು. ನಾನು ಇಟ್ಕೊಂಡು ಅವರು ಆಲ್ರೆಡಿ ಹೇಳಿದ್ರಲ್ವ ನಾನು ಪೇಮೆಂಟ್ ಮಾಡ್ತೀನಿ ಅಂತೇಳಿ, ನಾನು ಅದಕ್ಕೆ ಅಲ್ಲೇ ಆಫೀಸಲ್ಲೇ ಇಟ್ಟಿದ್ದೆ ಪ್ರಾಡಕ್ಟು, ನಾನು ಬಂದು ಕಲೆಕ್ಟ್ ಮಾಡ್ಕೋತೀನಿ. ಹಿಂಗೆ
ಹಿಂಗೊಬ್ರು ಪರ್ಸನ್ ಹೇಳಿದ್ರು ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ, ಸೊ ನಾವೇ ಬರ್ತೀವಿ ಅಂತ ನಾನು ಹೇಳಿ, ಅವ್ರು ಮತ್ತೆ ಒ ಟಿ ಪಿ ಹೇಳಿ ಅಂತ. ನಾನು ಅದಕ್ಕೆ ಡೈರೆಕ್ಟಾಗಿ ಹೇಳಿದೆ, ನಾನು ಲಾಸ್ಟ್ ಟೈಮ್ ಒ ಟಿ ಪಿ ಹೇಳಿ ನಂಗೆ ಪ್ರಾಡಕ್ಟ್ ಸಿಕ್ಕಿಲ್ಲ ಅಣ್ಣ, ನಾನೇ ಬರ್ತೀನಿ ಅಂತ ಅಂದಿದ್ದಕ್ಕೆ ಅವ್ರು ಇಟ್ಕೊಂಡು ಮೊನ್ನೆ 150 119 ಮಾಡಿ ಈಗ 250 ಮಾಡ್ತಿದ್ಯಲ್ಲ ಅಂತ ನಂಗೆ ಕೇಳಿದ್ರು. ನಾ ಅದಕ್ಕೆ ಇರಿ ನಾನೇ ಬರ್ತೀನಿ ಆಫೀಸ್ ಹತ್ರ ಅಂತ ನಾನು ಹೋದೆ ಗೈಸ್. ಹೋಗಿ ನಾನು ತೋರಿಸ್ದೆ ನಾನು ಲಾಸ್ಟ್ ಟೈಮ್ ಏನು ಪ್ರಾಡಕ್ಟ್ ಬುಕ್ ಮಾಡಿದ್ದೆ. ಈ ಟೈಮು ಅದೇ ಪ್ರಾಡಕ್ಟ್, ನಾನು ಮತ್ತೆ ಆ ಪ್ರಾಡಕ್ಟ್ನ ಸರ್ಚು ಮಾಡಿಲ್ಲ. ಅದು ಆರ್ಡರ್ ಲಿಸ್ಟಲ್ಲಿ ಆ ಪ್ರಾಡಕ್ಟ್ ಇರುತ್ತೆ ಅಲ್ವಾ ಫ್ಲಿಪ್ಕಾರ್ಟ್ ಆರ್ಡರಲ್ಲಿ, ಅದನ್ನೇ ಹೋಗಿ ಮತ್ತೆ ಬೈ ಕೊಟ್ಟು ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಕೊಟ್ಟು ಆರ್ಡರ್ ಪ್ಲೇಸ್ ಮಾಡಿದ್ದೀನಿ ನಾನು. ಅದನ್ನು ತೋರಿಸಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಫಸ್ಟ್ ಆನ್ಲೈನ್ ಪೇಮೆಂಟ್ ಏನು ಮಾಡಿದ್ದೆ ಅದನ್ನು ಸಹ ತೋರಿಸಿದ್ದೀನಿ ನಾನು ಎಷ್ಟು ಪೇ ಮಾಡಿದ್ದೀನಿ ಅಂತ. ನಾನು ಲಾಸ್ಟ್ ಟೈಮು 205 ರುಪೀಸ್ ಪೇ ಮಾಡಿದ್ದಿದ್ದು. ಈ ಸರಿ ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರೋದ್ರಿಂದ 226 ಸಮಥಿಂಗ್ ಏನೋ ಬಂದಿದೆ ಅಮೌಂಟ್. ಅದಾದಮೇಲೆ ಅವರು ಮತ್ತೆ ಯಾರು ನನಗೆ ಆಗ ಫಸ್ಟಿಗೆ ಕಾಲ್ ಮಾಡಿದ್ರು ಡೆಲಿವರಿ, ಅವ್ರನ್ನ ಕರೆಸಿದ್ರು. ಅವರು ಏನು ಹೇಳಿದ್ರು ಅಂತ ನಮ್ಮಮ್ಮ ಮೇಲೆ ಹೇಳಿದ್ರು, ನಿಮ್ಮಮ್ಮ ಬಂದು ಚಿಕ್ಕದು ಪಾರ್ಸೆಲ್ಲು ಅಂತ ಅಂದರು, ನೀವು ನೋಡಿದ್ರೆ ಎಷ್ಟು ದೊಡ್ಡದು ಮಾಡಿದ್ದೀರಾ, ನಾನು ಯಾಕೆ ಡಬಲಾಗಿ ಪೇ ಮಾಡಲಿ ಅಂತ. ನಾನು ಅದಕ್ಕೆ ಸರಿ ನೀವು ಡಬಲಾಗಿ ಪೇ ಮಾಡೋಕ್ಕೆ ಹೋಗ್ಬೇಡಿ, ನಾನು ಲಾಸ್ಟ್ ಟೈಮ್ ಹೆಂಗೂ ಪೇಮೆಂಟ್ ಮಾಡಿದ್ದೀನಿ ಅದೇ ಪ್ರಾಡಕ್ಟ್ ನನಗೆ ಕೊಡಿ ಇವಾಗ ಹುಡುಕ್ಬಿಟ್ಟು ಅಂತ ನಾನು ಹೇಳಿದೆ. ಅವ್ರು ಇಟ್ಕೊಂಡು ಇವತ್ತು ಬಂದಿರೋದೇ ನಾಳೆಗಿರಲ್ಲ, ಇನ್ನು 15 ಡೇಸ್ ಆಗಿದೆ, ಇವಾಗ ಎಲ್ಲಿಂದ ಇರುತ್ತೆ ಪ್ರಾಡಕ್ಟ್ ಅದು ಅಂತ ಕೇರ್ಲೆಸ್ಸಾಗಿ ಮಾತಾಡಿದ್ರು. ನಾ ಅದಕ್ಕೆ ಸರಿ ಕ್ಯಾನ್ಸಲ್ ಇವಾಗ ಇದಕ್ಕೆ ಪೇ ಮಾಡಿ ಕೊಡ್ತೀರಾ ಪ್ರಾಡಕ್ಟು ಅನ್ನೋಕ್ಕೆ ಅವ್ರು ಇಲ್ಲ ನಾನು ಯಾಕೆ ಡಬಲ್ ಪೇ ಮಾಡಲಿ ಅಂದರು. ನಾ ಅದಕ್ಕೆ ಸರಿ ಕ್ಯಾನ್ಸಲ್ ಮಾಡ್ತೀನಿ, ಫ್ಲಿಪ್ಕಾರ್ಟಿಗೆ ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಅಂತ ಹೇಳಿದೆ. ಅವರು ಸರಿ ಮಾಡಿ ಅಂತ ಅಂದರು. ನಾನು ಅದಕ್ಕೆ ಬಂದೆ. ಆಮೇಲೆ ಈಗ ನಮ್ಮಮ್ಮ ಬಂದಮೇಲೆ ಮತ್ತೆ ಹೋದ್ವಿ. ಅವರು ಯಾಕಂದರೆ ಹೇಳಿದ್ರಲ್ಲ ಅವ್ರು ಚಿಕ್ಕದು ಐಟಮ್ ಅಂತಿದ್ರು ಅಂತ, ಸೊ ಅವ್ರು ಬಂದಮೇಲೆ ಅವ್ರನ್ನ ಕರ್ಕೊಂಡು ಹೋದೆ. ನೋಡಿ ನಿನ್ನ ಮೇಲೆ ಹೇಳ್ತಿದ್ದಾರೆ ಅಂತ ಅಂದು ಅಲ್ಲಿಗೆ ಹೋಗಿ ಎಷ್ಟು ಒಂದು 3 ಟೈಮ್ಸ್ ಏನೋ ಅವ್ರು ಕಾಲ್ ಮಾಡಿರೋದು, ಬಟ್ ಆ ಪರ್ಸನ್ ಬರಲೇ ಇಲ್ಲ. ಲಾಸ್ಟಿಗೆ ಫೋನ್ ಮಾಡಿಬಿಟ್ಟು ಆಫೀಸ್ ಲೀಡರ್ಗೆ, ಅಣ್ಣ ನೀವೇ ಪೇ ಮಾಡಿ, ನಾನು ಬಂದು ಪೇಮೆಂಟ್ ನಾನು ನಿಮಗೆ ಮಾಡ್ತೀನಿ, ಅದು ಕ್ಲಿಯರ್ ಮಾಡಿಬಿಡಿ ಅಂತ ಫೋನಲ್ಲೇ ಹೇಳಿದ್ದಾರೆ ಹೊರತು ಬರಲಿಲ್ಲ ಆಫೀಸಿಗೆ. ಸೊ ನಾನು ಇಲ್ಲಿ ನಿಯರ್ ಇರೋದ್ರಿಂದ ಯೂಸ್ ಆಗುತ್ತೆ. ಅಕಸ್ಮಾತ್ ಒಂದಿನ ಲೇಟ್ ಆದರೂ ನೆಕ್ಸ್ಟ್ ಡೇ ಹೋಗಿ ಕಲೆಕ್ಟ್ ಮಾಡ್ಕೋಬೋದು ಅಂತೇಳಿ ಅಲ್ಲೇ ಇರೋಕ್ಕೆ ಹೇಳ್ತೀನಿ. ಬಟ್ ನೀವು ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಾನು ಇವತ್ತು ಆ್ಯಕ್ಚುಲಿ ಏನು ಕಲ್ತಿರೋದು ಅಂತ ಅಂದರೆ, ಆನ್ಲೈನ್ ಪೇಮೆಂಟ್ ಈಸ್ ಡೇಂಜರಸ್. ಎಕ್ಸ್ಟ್ರಾ ಚಾರ್ಜಸ್ ಆದರೂ ಓಕೆ, ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ನಾನು ನೆಕ್ಸ್ಟಿಂದ ಮಾಡ್ತೇನೆ. ಬಿಕಾಸ್ ಅಕಸ್ಮಾತ್ ನಂಗೆ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ, ಇಲ್ಲ ಏನೇ ಪ್ರಾಬ್ಲಮ್ ಇದ್ದರೂ ನಾನು ಆರ್ಡರ್ ಕ್ಯಾನ್ಸಲ್ ಮಾಡ್ಬೋದು. ಸೊ ಯಾರೂ ಮತ್ತೆ ಈ ಥರ ತಪ್ಪು ಕೆಲಸ ಮಾಡೋಕ್ಕೆ ಹೋಗಬೇಡಿ. ನನಗೆ ಸಖತ್ ಕೋಪ ಬಂದಿತ್ತು ಗೈಸ್. ನಾನು ಪೇಮೆಂಟ್ ಮಾಡಿ ನನಗೆ ಐಟಮ್ ಸಿಕ್ಕಲಿಲ್ಲ, ಆ್ಯಂಡ್ ಅವರೇ ನಾವು ಪೇಮೆಂಟ್ ಮಾಡ್ತೀವಿ ಅದೇ ಐಟಮ್ ಬುಕ್ ಮಾಡಿ ಅಂದಕ್ಕೆ ಸೇಮ್ ಐಟಮ್ನ ನಾನು ಮತ್ತೆ ಆರ್ಡರ್ ಕೊಟ್ಟಿದ್ದೀನಿ ಹೊರತು ನಾನು ಇನ್ನೇನೂ ಎಕ್ಸ್ಟ್ರಾ ಮಾಡಿಲ್ಲ. ಅದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರೋದಕ್ಕೆ ಅಮೌಂಟ್ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ ಹೊರತು ಪ್ರಾಡಕ್ಟಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ನನಗೆ ಒಂದು ಐಡಿಯಾ ಇತ್ತು, ಯಾಕಂದರೆ ವಾಲ್ ಕ್ಲಾಕ್ ನಾನು ಬುಕ್ ಮಾಡಿದ್ದು, ಸೊ ಅದು ಚಿಕ್ಕದು ಪಾರ್ಸೆಲ್ ಆಗಿ ಬರಲ್ಲ ಅನ್ನೋದು. ಆ್ಯಂಡ್ ಅವ್ರು ಕೊಟ್ಟಿರೋದಕ್ಕೂ ಅವ್ರಿಗೂ ನೆನಪಿರುತ್ತೆ. ಬಟ್ ಆನ್ಲೈನ್ ಪೇಮೆಂಟ್ ಮಾಡಿರೋದ್ರಿಂದ ಏನು ಗೋಲ್ಮಾಲ್ ಮಾಡಿದಾರೋ ನಂಗೆ ಗೊತ್ತಿಲ್ಲ. ಬಟ್ ಫೈನಲ್ ಆಗಿ ಅವ್ರಿಗೆ ಅವರು ಪೇ ಮಾಡ್ತೀನಿ ನಾನೇ ಕ್ಲಿಯರ್ ಮಾಡಿ ಅಂತ ಅಂದರು. ಸೊ ನಾನು ಪ್ರಾಡಕ್ಟ್ ತೊಗೊಂಡು ಬಂದಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಪಕ್ಕಾ ಕಂಪ್ಲೇಂಟ್ ರೈಸ್ ಮಾಡ್ತಿದ್ದೆ ಫ್ಲಿಪ್ಕಾರ್ಟ್ಗೆ. ಸೊ ನೆಕ್ಸ್ಟ್ ಟೈಮಿಂದ ನಾನು ಯಾವುದೋ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಲ್ಲ, ಎಸ್ಪೆಷಲಿ ಫ್ಲಿಪ್ಕಾರ್ಟಲ್ಲಿ. ಸೊ ಇಷ್ಟೇ ಗೈಸ್, ಇದನ್ನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಸೊ ವಿಡಿಯೋನ ಮಾಡಿದೆ. ನಿಮಗೆ ಏನು ಅನ್ನಿಸ್ತು, ನಿಮ್ಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಮೋಸ ಅಂತ ಹೇಳೋಕ್ಕಾಗಲ್ಲ, ಏನಾಗಿದೆ ಯಾರಿಗೆ ಗೊತ್ತು. ಸೊ ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.